ಪತ್ನಿ ನಾಗರತ್ನಗೆ ಪರಿಹಾರ ನೀಡದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 1 ಗಂಟೆಗಳ ಕಾಲ ದುನಿಯಾ ವಿಜಿ ವಿಚಾರಣೆಗೆ ಈಗಾಗಲೇ ಹಾಜರಾಗಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷರು ದುನಿಯಾ ವಿಜಿಯನ್ನ ವಿಚಾರಣೆ ಮಾಡಿದ್ದು 1 ಗಂಟೆಗಳ ಕಾಲ ದುನಿಯಾ ವಿಜಿ ವಿಚಾರಣೆಯನ್ನ ನಡೆಸಲಾಗಿದೆ. ಪತ್ನಿ ನಾಗರತ್ನಗೆ ಪರಿಹಾರ ನೀಡದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗದ ಅಧ್ಯಕ್ಷರು ಈಗ ವಿಜಿಯನ್ನ ವಿಚಾರಣೆ ಕೂಡ ಮಾಡಿದ್ದು 1 ಗಂಟೆಗಳ ಕಾಲ ಮಹಿಳಾ ಆಯೋಗದ ಅಧ್ಯಕ್ಷರು ವಿಜಿಯ ವಿಚಾರಣೆ ನಡೆಸಿದ್ದಾರೆ. ನಾಗರತ್ನಗೆ ಈಗಾಗಲೇ ಸಾಕಷ್ಟು ಆಸ್ತಿ ಹಣವನ್ನು ನಾನು ಕೊಟ್ಟಿದ್ದೇನೆ, ಅದಕ್ಕೆ ತಕ್ಕ ದಾಖಲೆ ನೀಡಲು ಕೂಡ ಟೈಮ್ ಅನ್ನ ಕೇಳಿದ್ದಾರೆ ದುನಿಯಾ ವಿಜಿ. ಹೆಣ್ಣು ಮಕ್ಕಳ ಮದುವೆಯನ್ನ ಕೂಡ ನಾನೇ ಮಾಡ್ತೇನೆ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ ಈ ಸಂದರ್ಭದಲ್ಲಿ ಮಹಿಳಾ ಆಯೋಗದ ಮುಂದೆ ಹೇಳಿಕೊಂಡಿದ್ದಾರೆ ನಟ ದುನಿಯಾ ವಿಜಿ. ಆಯೋಗದ ಮುಂದೆ ದುನಿಯಾ ವಿಜಿ ಒಂದು ಹೇಳಿಕೆಯನ್ನ ನೀಡಿದ್ದು ಮುಂದಿನ ದಿನಗಳಲ್ಲಿ ತನಿಖೆಗೆ ಸಹಕಾರ ನೀಡ್ತೇನೆ ಅಂತ ಹೇಳಿ ಮಹಿಳಾ ಆಯೋಗದ ಮುಂದೆ ದುನಿಯಾ ವಿಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗಾಗಲೇ ನಾಗರತ್ನಗೆ ಪರಿಹಾರ ನೀಡದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಯಾವ ರೀತಿಯಾಗಿ ದುನಿಯಾ ವಿಜಿ ವಿಚಾರಣೆಯನ್ನು ಮಹಿಳಾ ಆಯೋಗ ನಡೆಸಿತು, ಆ ನಂತರ ನಡೆದಂತಹ ಬೆಳವಣಿಗೆಗಳು ಏನೇನು? ನವಿತಾ, 3 ತಿಂಗಳ ಹಿಂದೆ ದುನಿಯಾ ವಿಜಯ್ ಪತ್ನಿ ನಾಗರತ್ನ ಮಹಿಳಾ ಆಯೋಗದಲ್ಲಿ ಒಂದು ದೂರನ್ನು ದಾಖಲು ಮಾಡಿದ್ರು. ಆ ದೂರಿನಲ್ಲಿ ಕೂಡ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರು, ದುನಿಯಾ ವಿಜಯ್ ಕೆಲವು ವರ್ಷಗಳಿಂದ ನಮ್ಮ ಜೀವನಾಂಶಕ್ಕೆ ಮತ್ತು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನೂ ಕೂಡ ಅಷ್ಟೇ ಹಣವನ್ನ ಕೊಡ್ತಿಲ್ಲ. ಈ ಒಂದು ಕಾರಣಕ್ಕೆ ಸಂಸಾರ ನಡೆಸಲು ತುಂಬಾನೇ ಕಷ್ಟ ಆಗಿದೆ, ನಮ್ಗೆ ಜೀವನಾಂಶ ಬೇಕು ಅಂತ ಒಂದು ಮಹಿಳಾ ಆಯೋಗದಲ್ಲಿ ಒಂದು ದೂರನ್ನ ದಾಖಲು ಮಾಡಿದ್ರು. ಈ ನಿಟ್ಟಿನಲ್ಲಿ ಮಹಿಳಾ ಆಯೋಗದಿಂದ ದುನಿಯಾ ವಿಜಯ್ಗೆ 3 ಬಾರಿ ನೋಟಿಸ್ ಅನ್ನು ಕೂಡ ಅಷ್ಟೇ ವಿಚಾರಣೆಗೆ ಬರುವಂತ ಸೂಚನೆ ಕೊಟ್ಟಿದ್ರು. ಆದ್ರೆ ದುನಿಯಾ ವಿಜಯ್ ಯಾವುದಕ್ಕೂ ಕೂಡ ಅಷ್ಟೇ ಕ್ಯಾರೆ ಅಂದಿರಲಿಲ್ಲ. ಕೊನೆಯದಾಗಿ ಮಹಿಳಾ ಆಯೋಗದಿಂದ ವಾರೆಂಟ್ ಬಳಿಕ ಇವತ್ತು ದುನಿಯಾ ವಿಜಯ್ ಮಹಿಳಾ ಆಯೋಗಕ್ಕೆ ಬರ್ತಾರೆ. ಬಂದಂತಹ ತಕ್ಷಣ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಬಾಯಿ ಅವರ ಮುಂದೆ 1 ಗಂಟೆಗಳ ಕಾಲ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ವಿಚಾರಣೆ ವೇಳೆಯಲ್ಲಿ ಜೀವನಾಂಶಕ್ಕೆ ಅಂತಾನೆ ನಾನು ಕೆಲವೊಂದು ಮನೆ ಆಸ್ತಿಗಳನ್ನು ಕೂಡ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಸಾಕಷ್ಟು ಹಣವನ್ನು ಕೂಡ ನಾನು ಕೊಟ್ಟಿದ್ದೀನಿ. ಆದ್ರೆ ಒಂದು ಎಲ್ಲಾ ದಾಖಲೆಗಳನ್ನ ಕೊಡ್ಬೇಕಾದ್ರೆ ಕೆಲವೊಂದು ಕಾಲಾವಕಾಶ ಬೇಕು. ಜೊತೆಗೆ ನನ್ನ ತಾಯಿಯೂ ಕೂಡ ಆ ಒಂದೆಲ್ಲಾ ಹಣ ಮತ್ತು ದಾಖಲೆಗಳು ಕೊಟ್ಟಂತ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ಇದ್ರು, ಬೇಕಾದ್ರೆ ಅವರನ್ನು ಕೂಡ ಅಷ್ಟೇ ನಾನು ಕರ್ಕೊಂಡು ಬರ್ತೀನಿ ಅಂತ ಮಾತನ್ನು ಕೂಡ ಹೇಳಿದ್ರು. ಈ ನಿಟ್ಟಿನಲ್ಲಿ 1 ವಾರದ ಕಾಲಾವಕಾಶ ಕೂಡ ಈಗಾಗಲೇ ಮಹಿಳಾ ಆಯೋಗ ದುನಿಯಾ ವಿಜಯ್ ಕೊಟ್ಟಿದೆ. 1 ವಾರದಲ್ಲಿ ನೀವು ನಾಗರತ್ನಗೆ ಏನೆಲ್ಲ ಆಸ್ತಿ ಮತ್ತು ಹಣವನ್ನ ಕೊಟ್ಟಿದ್ರೆ ಹಣದ ದಾಖಲೆಗಳೆಲ್ಲವನ್ನೂ ಕೂಡ ಮಹಿಳಾ ಆಯೋಗಕ್ಕೆ ನೀವು ತಂದುಕೊಳ್ಬೇಕು ಅಂತ ನಾಗಲಕ್ಷ್ಮಿ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಒಪ್ಪಿದಂತಹ ದುನಿಯಾ ವಿಜಯ್ 1 ವಾರದಲ್ಲಿ ಎಲ್ಲಾ ರೀತಿಯಂತಹ ದಾಖಲೆಗಳನ್ನು ತಂದು ನಾನು ಮಹಿಳಾ ಆಯೋಗದಲ್ಲಿ ಮುಂದೆ ಕೊಡ್ತೀನಿ. ಜೊತೆಗೆ ಮುಂದಿನ ದಿನದಲ್ಲಿ ಯಾವುದೇ ರೀತಿಯಂತಹ ತನಿಖೆಗೆ ಕರೆದ್ರೂ ಕೂಡ ಅಷ್ಟೇ ನಾನು ತಪ್ಪದೆ ಬರ್ತೀನಿ. ಯಾಕಂದ್ರೆ ನನಗೆ ಕೆಲವೊಂದು ಬಿಸಿ ಶೆಡ್ಯೂಲ್ ಇದ್ದಂತ ಕಾರಣಕ್ಕೆ ನಾನು ಹಿಂದೆ ನೋಟಿಸ್ಗೆ ನಾನು ಉತ್ತರ ಕೊಡಲ್ಲ ಆಗ್ಲಿಲ್ಲ ಅನ್ನುವಂತಹ ಮಾತನ್ನು ಕೂಡ ಮಹಿಳಾ ಆಯೋಗದ ಮುಂದೆ ದುನಿಯಾ ವಿಜಯ್ ಇವತ್ತು ಹೇಳಿರುವಂತಹದ್ದು. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.